ಇನ್ಸ್ಟಾ ಫೋಟೋ ಇವನ್ ಮೊಬೈಲಲ್ಲಿ. ಪ್ಲೀಸ್ ಅರ್ಥ ಮಾಡ್ಕೋ ಪೃಥ್ವಿ. ನಂಗೆ ಗೊತ್ತು ನಿನ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಅಷ್ಟೇ ನೋವನ್ನ ನಾನು ಅನುಭವಿಸ್ತಾ ಇದ್ದೀನಿ. ನಿನ್ ಬಿಟ್ಟು ನನ್ಗೆ ಬದುಕಿರಕ್ ಆಗೋದಿಲ್ಲ ಕಣೋ. ಆದ್ರೆ ಅಣ್ಣನ್ ಬಿಟ್ಟು ನನ್ಗೆ ಬರಕ್ಕೂ ಆಗೋದಿಲ್ಲ. ನಿನ್ನೊಂದ್ ಕಡೆ ಅಣ್ಣನೊಂದ್ ಕಡೆ ತೂಕ ಮಾಡಿದ್ರೆ ಅಣ್ಣನ್ ಪ್ರೀತಿನೇ ಜಾಸ್ತಿ ಅನ್ಸುತ್ತೆ. ನನ್ಗೆ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ಕಣೋ. ನನ್ಗೆ ಏನ್ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಹೆಲ್ಪ್ಲೆಸ್. ಅಂದ್ರೆ ಇವಾಗ ಬೈಕಲ್ಲಿ ಹೋದವನೇ ನನ್ನ ತಂಗಿನ ಪ್ರೀತಿಸ್ತಾ ಇರೋದ. ಅವನ ಹೆಸರು ಪೃಥ್ವಿ ಅಂತ. ಸರ್ ಸಾರಿ ಸರ್, ಸಾರಿ ಸರ್. ಅಯ್ಯೋ ಯಾಕಪ್ಪ ಹಾಗೆಲ್ಲ ಹೇಳ್ತೀಯ? ಈ ಮನೆನೂ ನಿಂದೆ, ಇದು ನಿನ್ನ ಫ್ಯಾಮಿಲಿನೇ. ಯಾಕಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ನಮ್ಮ ಗೌತಮ್ ದಿವಾನ್ ಅವರು ಅಷ್ಟೇ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡು ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಆದರೂ ಅವರಷ್ಟು ದೊಡ್ಡ ಬಿಸ್ನೆಸ್ನ ಕಟ್ಟಿದ್ರು, ದೊಡ್ಡ ಸಾಧನೆ ಮಾಡಿದ್ರು. ನೀವು ಅಷ್ಟೇ, ಅವರಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಡೋಂಟ್ ವರಿ. ಅಯ್ಯೋ ದುಡ್ಡೇನು ಮೇಡಮ್, ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಜನರು ಸಂಪಾದನೆ ಮಾಡಬೇಕು, ಪ್ರೀತಿ ಸಂಪಾದನೆ ಮಾಡಬೇಕು, ಈ ಥರದ್ದೊಂದು ಕುಟುಂಬ ಇರಬೇಕು. ನನಗೆ ಯಾಕೆ ಇವ್ರು ಏನು ಮಾತಾಡಿದ್ರು ಅದು ಜೆನ್ಯೂನ್ ಫೀಲ್ ಆಗ್ತಿಲ್ಲ. ಏನೋ ಮಿಸ್ ಹೊಡಿತಿದೆ. ಮಾತುಗಳು ಯಾವುದು ಮನಸ್ಸಿಂದ ಬರ್ತಿಲ್ಲ, ಬಣ್ಣದ ಮಾತುಗಳ ಥರ ಕಾಣಿಸ್ತಿದೆ. ಮನೆಯವರೆಲ್ಲ ಒಳ್ಳೆಯವರು ಅಂತಿದ್ದಾರೆ, ನನಗೆ ಯಾಕೆ ಹಾಗೆ ಅನ್ನಿಸ್ತಿಲ್ಲ? ಅಯ್ಯೋ ನೀವೇನು ಮಾತೇ ಆಡ್ತಿಲ್ಲ. ಕೇಳಿ, ಏನಾದರೂ ಕೇಳೋದಿದ್ರೆ ಕೇಳಿ. ಅಯ್ಯೋ ಕೇಳೋದೇನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ. ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಅದಕ್ಕೆ ನನ್ನ ಒಂದು ಮಾತು ಕೇಳು ಅಂತಾರಷ್ಟೇ. ನನಗೆ ನಮ್ಮ ಅಕ್ಕನ ಖುಷಿನೇ ಮುಖ್ಯ. ಅವಳು ಪಾಪ ಸಾಧು. ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಹೂವ ಥರ ನೋಡ್ಕೋತೀನಿ. ನೆಲದ ಮೇಲೆ ಕಾಲಿಡಕ್ಕೆ ಬಿಡಲ್ಲ, ಕಣ್ಣು ರೆಪ್ಪೆ ಥರ ಜೋಪಾನ ಮಾಡ್ತೀನಿ. ಫಾರಿನ್ನಲ್ಲಿ ಇರ್ತಾರಲ್ವಾ, ಚೆನ್ನಾಗಿರ್ತಾರೆ. ನಾನು ಚೆನ್ನಾಗಿ ನೋಡ್ಕೊತೀನಿ. ಮನುಷ್ಯ ಮುಖವಾಡ ಹಾಕೊಂಡಿರ್ತಾನೆ ಅಂತ ಕೇಳಿದ್ದೆ, ಆದರೆ ಈ ಮನುಷ್ಯ ಮುಖವಾಡದ ಅಂಗಡಿನೇ ಇಟ್ಕೊಂಡಿದ್ದಾನೆ. ದೇವ್ರೆ, ನೀನಿರೋದೇ ಸತ್ಯ ಆಗಿದ್ರೆ ಈ ನೀಚನ ಕೈಯಲ್ಲಿ ಬಾಡೋ ಕೊನೆ ಹೆಣ್ಣು ನಾನೇ ಆಗಿರಬೇಕು. ಮುಂದೆ ಇವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗಬಾರ್ದು. ಇಲ್ಲ, ಈ ಮನುಷ್ಯ ನಿಜ ಮಾತಾಡ್ತಿಲ್ಲ, ಮಾತಲ್ಲಿ ಸತ್ಯ ಇಲ್ಲ. ಯಾಕೆ ನನಗೆ ಈಗ ಫೀಲ್ ಆಗ್ತದೆ? ಪಾಪ, ಹಾಗಿಲ್ದೇನೋ ಇರ್ಬೋದು. ನಾನೇ ಓವರ್ ಥಿಂಕ್ ಮಾಡ್ತಿದ್ದೀನಿ. ಆಗಿದ್ದಿದ್ರೆ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಮಾತಾಡ್ತಿದ್ದಾರೆ, ಅವ್ರಿಗೂ ಹೀಗೆ ಅನಿಸಿರೋದು. ನಾನು ಸಿಡುಕು ಮುಖ್ಯವನ ಜೊತೆ ಇದ್ದು ಎಲ್ಲದರಲ್ಲೂ ತಪ್ಪು ಹುಡುಕ್ತಿದ್ದೀನಿ. ಇನ್ನೇನು ಎಲ್ಲ ಮಾತಾಡ್ತೀವಿ. ಶುಭಾ ಏನು ನಿರ್ಧಾರ ತಗೊಳ್ತಾಳೋ ಹಾಗೆ ಮಾಡೋಣ. ಎಲ್ಲಿರ್ತಾರೆ ಅನ್ನೋದ್ಕಿಂತ ಯಾರ ಜೊತೆ ಇದ್ರೆ ಖುಷಿಯಾಗಿರ್ತಾರೆ ಅನ್ನೋದು ತುಂಬ ಮುಖ್ಯ. ನನಗೇನು ಅಭ್ಯಂತರ ಇಲ್ಲ, ಆದರೆ ಈಗ ನನ್ನ ಇಷ್ಟಕ್ಕಿಂತ ಈ ಮನೆಯವ್ರ ಖುಷಿನೇ ಮುಖ್ಯ. ನನಗೆ ಈ ಮದುವೆ ಇಷ್ಟ ಇದೆ. ನನಗೆ ಈ ಮದುವೆಗೆ ಒಪ್ಪಿಗೆ. ಆಯ್ತಲ್ಲ, ಎಲ್ಲರೂ ಒಪ್ಪಿದ್ರು. ಶುಭಾ, ನೀನೇನು ಹೇಳ್ತೀಯಮ್ಮ? ಅಕ್ಕ ಹೇಗೆ ಹೇಳ್ತಾಳೋ ಹಾಗೆ. ಅವಳ ಜೀವನ ಇದು, ಅವಳ ನಿರ್ಧಾರನೇ ನಮ್ಮೆಲ್ಲರೂ ನಿರ್ಧಾರ. ಆಯ್ತಲ್ಲ, ಶುಭಸ್ಯ ಶೀಘ್ರಂ.
ಅದೇ ಗಂಡು ಹೆಣ್ಣಿನ ಬಾಯಿಗೆ ಸಕ್ಕರೆ ಹಾಕೆ. ಅಬ್ಬಾ, ಒಂದು ದೊಡ್ಡ ಭಾರನ ಇಳಿಸ್ದಂಗಾಯ್ತು. ಈ ಮನೇಲಿ ಇದೇ ಮೊದಲನೇ ಶುಭ ಕಾರ್ಯ. ಧಾಮ್ ಧೂಮ್ ಅಂತ ಮಾಡ್ಬಿಡೋಣ. ಅಪ್ಪ ಗಣೇಶ, ನಿನಗೆ ಗರ್ಕೆ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ನಾನು ನಿನ್ನ ನಂಬಿದಕ್ಕೆ ನನ್ನ ಕೈ ಹಿಡಿದ್ಬಿಟ್ಟೆ. ನೀನು ನಿನಗೆ ಜೋಡಿ ಕೈ ಒಡೆದು ಕಡುಬಿನ ಹಾರ ಹಾಕಿಸ್ತೀನಿ. ಸರಿ, ಮದುವೆ ಕೆಲಸಗಳು ತುಂಬ ಇರುತ್ತೆ, ನಾನು ಒಬ್ಬನೇ ಓಡಾಡಬೇಕು. ನಾನು ಬರ್ತೀನಿ ಅಂಕಲ್. ಆಯ್ತಾಯ್ತು, ಮಾಡಿ ಮಾಡಿ. ನಾವೆಲ್ಲ ಸೇರಿ ಮಾತಾಡಿ ಆಮೇಲೆ ನಿಮಗೆ ಒಂದು ನಿರ್ಧಾರ ತಿಳಿಸ್ತೀವಿ. ಸರಿ ಅಂಕಲ್. ಆಶೀರ್ವಾದ. ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ, ಪರವಾಗಿಲ್ಲ. ಅಯ್ಯೋ ಬೇಡಪ್ಪ, ಬೇಡ ಬೇಡ. ಬರ್ತೀನಿ ಅಂಕಲ್. ಅದಕ್ಕೆ ಶ್ರುತಿ ಮುಖ ನೋಡಿದ್ರ? ಮದ್ವೆ ಹೆಣ್ಣಿನ ಕಳೆ ಆಗ್ಲೇ ಬಂದ್ಬಿಟ್ಟಿದೆ. ನೋಡು ಶ್ರುತಿ, ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡ. ಮೊದಲೇ ಫಾರಿನು ದೂರ. ಅಮ್ಮ ಶ್ರುತಿ, ಅಂತೂ ಆ ಗಣೇಶ ನಿನ್ನ ಕಷ್ಟನೆಲ್ಲ ನಿವಾರಿಸ್ಬಿಟ್ಟ. ಆಡ್ದವ್ರ ಬಾಯೆಲ್ಲ ಮುಚ್ಚೋ ಹಾಗೆ ನಿನ್ನ ಮದುವೆ ಮಾಡಿ ತೋರಿಸ್ತೀನಿ ನಾನು. ಅಕ್ಕ, ಇವಾಗ ಹ್ಯಾಪಿನಾ? ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ ಮದ್ವೆನ ಧಾಮ್ ಧೂಮ್ ಅಂತ ನಾನ್ ಮಾಡ್ತೀನಿ. ದುಡ್ಡಿನ ಬಗ್ಗೆ ಅಂತೂ ಯೋಚನೆ ಮಾಡ್ಲೇಬೇಡ.